ರೆಡಿಯಾಗಿದೆ. ಥಿಕ್ನೆಸ್ ಬಂದಿದೆ. ಸಾಕಿಷ್ಟು ಗ್ರೇವಿ ಇದ್ರೆ ಸಾಕು ನಮಗೆ. ನಿಮಗೆ ಯಾವ ಥರ ಬೇಕೋ ಅದು ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸುಲಭವಾಗಿ ಈಸಿಯಾಗಿ ಮಾಡ್ಬೋದು. ಏನು ಅಷ್ಟೇನು ಸಾಮಾನ್ಯನಿಲ್ಲ. ಸವಿ ರುಚಿಗೆ ಸ್ವಾಗತ. ಮಶ್ರೂಮ್ ಬಟರ್ ಗ್ರೇವಿ ಮಾಡ್ತಾ ಇದ್ದೀನಿ. ಮಶ್ರೂಮ್ 200 ಗ್ರಾಮು, ಒಂದು ಈರುಳ್ಳಿ, ಒಂದು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗೋಡಂಬಿನೂ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಕ್ರೀಮಿ ಥರ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ತುಪ್ಪ ಸ್ವಲ್ಪ, ಜೀರಿಗೆ, ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮೂರು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಬಟಾಣಿ ಸ್ವಲ್ಪ ಇತ್ತು ಅಂದರೆ ಮನೇಲಿ ಬಟಾಣಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ತಾ ಇದ್ದೀನಿ. 1 ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ. ಅಚ್ಕಾರದ ಪುಡಿ 1 ಮುಕ್ಕಾಲು ಟೀ ಸ್ಪೂನು. ಧನಿಯಾ ಪುಡಿ 1 ಟೀ ಸ್ಪೂನು. ಕಾಲು ಟೀ ಸ್ಪೂನ್ ಅರಿಶಿನ. ಅರಿಶಿನ ಹಾಕ್ತಾ ಇದ್ದೀನಿ. ಮಶ್ರೂಮ್ ಹಾಕ್ತಾ ಇದ್ದೀನಿ. ಈ ಥರ ನೀವು ದಿಢೀರಂತ ಮಾಡ್ಕೊಬೋದು. ಒಂದು 10 ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ ಇದು. ಒಂದು ಸ್ವಲ್ಪ ನೀರು ಜಾಸ್ತಿ, ಗ್ರೇವಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 5 ನಿಮಿಷ ಇದು ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಒಂದು 10 ನಿಮಿಷ ಆಗಿದೆ. ಮೇಲೆ ಕಸ್ತೂರಿ ಮೇಥಿ, ಆಮೇಲೆ ಗೋಡಂಬಿ ಇದು ಕ್ರೀಮ್ಗೆ ರೆಡಿ ಮಾಡಿಕೊಂಡೆ. ಬೆಣ್ಣೆನು ಇದೇನು ಜಾಸ್ತಿ ಕೆಲಸ ಇಲ್ಲ. ಬಟಾಣಿ ಇತ್ತಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ಬೇಯಬೇಕು. ನಿಮ್ಗೆ ಎಷ್ಟು ರೆಡಿಯಾಗಿದೆ. ಥಿಕ್ನೆಸ್ ಬಂದಿದೆ. ಸಾಕು, ಇಷ್ಟು ಗ್ರೇವಿ ಇದ್ರೆ ಸಾಕು ನಮಗೆ. ನಿಮಗೆ ಯಾವ ಥರ ಬೇಕೋ ಆ ಥರ. ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸುಲಭವಾಗಿ ಈಸಿಯಾಗಿ ಮಾಡ್ಬೋದು.
ಏನು ಅಷ್ಟೇನು ಸಾಮಾನೇನಿಲ್ಲ. ದಿಢೀರಂತ ಮಾಡಿ ಅದು ಮಸಾಲ ತುಂಬ ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.